ಹಲೋ ಟು ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ನಾನಿವತ್ತು ಒಂದು ಸಣ್ಣ ಖುಷಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನೆಂದರೆ, ನನಗೆ 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿ 2 ತಿಂಗಳಾಗಿದೆ. ಸೊ ಇದಕ್ಕೆಲ್ಲ ಕಾರಣ ನೀವೇ. ಫಸ್ಟ್ ಆಫ್ ಆಲ್, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ನಿಮಗೋಸ್ಕರ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಕ್ಯಾರೆಟ್ ಜಾಮೂನ್. ಅದಕ್ಕೆ ನಾನು ಇಲ್ಲಿ 3 ಕ್ಯಾರೆಟ್ ತೊಗೊಂಡು ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಕಪ್ ಇಟ್ಕೊಳ್ಳಿ ಅಳತೆಗೆ. ನಾನಿಲ್ಲಿ 1/4 ಲೀಟ್ರ್ ಆಗೋಷ್ಟು ಹಾಲು ಹಿಡಿಯೋಷ್ಟು ಕಪ್ಪನ್ನು ತೊಗೊಂಡಿದ್ದೀನಿ. ಆ ಕಪ್ಪಲ್ಲಿ 1 ಕಪ್ಪು ಹಾಲು ಹಾಕ್ಕೋಬೇಕು ಇದಕ್ಕೆ. ಆ್ಯಂಡ್ ಒಂದು 1/4 ಕಪ್ ಅಥವಾ ಒಂದು 4 ಸ್ಪೂನ್ ಸಕ್ಕರೆ. ನಾನಿಲ್ಲಿ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ಪು ಹಾಲು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಫೈನ್ ಪೇಸ್ಟಾಗಿ ನುಣ್ಣಗೆ ಮಾಡಿ ರುಬ್ಬಿ ಇಟ್ಕೋಬೇಕು ಒಂದು ಕಡೆ. ನಾನಿದನ್ನು ಫಸ್ಟಿಗೆ ಎಲ್ಲ ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಕಡಾಯಿ ಅಥವಾ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು ಪ್ಯಾನ್ ಪೂರ್ತಿ. ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀನಲ್ಲ ಕ್ಯಾರೆಟ್ದು ಪೇಸ್ಟ್, ಅದನ್ನು ಇದಕ್ಕೆ ಹಾಕ್ಕೋತೀನಿ. ನಾನು ಕಂಪ್ಲೀಟಾಗಿ ಹಾಕ್ಕೊಳ್ಳಲ್ಲ, ಲಾಸ್ಟಲ್ಲಿ 1-2 ಸ್ಪೂನ್ ಉಳಿಸ್ಕೋತಾ ಇದ್ದೀನಿ. ಅದು ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಸೊ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆ ಕುಕ್ ಆಗಕ್ಕೆ ಬಿಡಬೇಕು. ಹಾಲಲ್ಲೇ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು. ಸೊ ನಾನು ಇದನ್ನು ಒಂದ್ಸರಿ ತಿರುಗಿಸ್ಬಿಟ್ಟು ಹೀಗೆ ಕುಕ್ ಆಗಕ್ಕೆ ಬಿಡ್ತೀನಿ. ಒಂದು ಲಿಡ್ ಮುಚ್ಚಿ 1-2 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಟ್ಟಿದ್ದೆ. 2 to 5 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಟ್ಟಿದ್ದೆ. ಈಗ ಸ್ವಲ್ಪ ನೋಡಿ ಈ ಹದಕ್ಕೆ ಬರುತ್ತೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾನು ಅದೇ ಕಪ್ಪಲ್ಲಿ 1/4 ಕಪ್ಪು ಚಿರೋಟಿ ರವೆ ಹಾಕ್ಕೋತೀನಿ. ನಾನು ಯಾವ ಹಾಲು ತೊಗೊಂಡಿದ್ದೆ ಅಲ್ಲ, ಅದೇ ಕಪ್ ಅಳತೆಯಲ್ಲಿ ಒಂದು 1/4 ಕಪ್ ಆಗೋಷ್ಟು ಚಿರೋಟಿ ರವೆ ಮತ್ತು ಒಂದು 1/4 ಕಪ್ ಆಗೋಷ್ಟು ಸ್ವೀಟ್ಲೆಸ್ ಕೋವಾ ಹಾಕ್ಕೋತೀನಿ ಇದಕ್ಕೆ. ಆ ಕೋವಾ ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ಒಂದು ರಿಚ್ ಟೇಸ್ಟ್ ಕೊಡುತ್ತೆ. ನೋಡಿ 1/4 ಕಪ್ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಇದಕ್ಕೇನೆ 1/4 ಕಪ್ಪು ಕೋವಾ ಹಾಕ್ಕೋತಾ ಇದ್ದೀನಿ. ಯಮ್ಮಿ ಆಗಿರುತ್ತೆ, ಎಷ್ಟು ಸಾಫ್ಟ್ ಆಗಿರುತ್ತೆ. ನಾವು ಜಾಮೂನ್ ಆದರೆ ಆಯಿಲಲ್ಲಿ ಫ್ರೈ ಮಾಡ್ತೀವಿ, ಅಗೇನ್ ಅದು ನಮಗೆ ಹೆಲ್ತ್ ಕಾನ್ಷಿಯಸ್ಸು ಅದೆಲ್ಲ ಏನು ಇದು ಯಾವ ಎಣ್ಣೆಲೂ ಕರಿಯಲ್ಲ, ಏನೂ ಇಲ್ಲ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ ಇದೇ ಥರ ಅದು ಗಟ್ಟಿಯಾಗಿ ತಳ ಬಿಡೋ ತನಕ ನಾವು ತಿರುಗಿಸ್ಕೊತಾ ಇರಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಇಲ್ಲಾಂದರೆ ತಳ ಕಚ್ಚುತ್ತೆ. ಇಲ್ಲಿ ಜಾಸ್ತಿ ನಾವೇನು ತುಪ್ಪ ಯೂಸ್ ಮಾಡಲ್ಲ. ಮೊದಲಿಗೆ ಏನು ತುಪ್ಪ ಹಾಕಿರ್ತೀನಿ 1 ಸ್ಪೂನ್ ಅಷ್ಟೇ ತುಪ್ಪನೇ. ಈ ಥರ ನಾವು ಕುಕ್ ಮಾಡ್ತಾ ನೋಡಿ ಸ್ವಲ್ಪ ಸ್ವಲ್ಪನೇ ತಳ ಬಿಡ್ತಾ ಬರುತ್ತೆ. ಆದರೂ ಈ ಥರ ಒಂದು ವುಡನ್ ಸ್ಪ್ಯಾಟ್ಯುಲಾ ಇಟ್ಕೊಂಡು ನಾವು ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ಈಗ ಆಲ್ಮೋಸ್ಟ್ ಆಗಿದೆ. ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೋತೀನಿ ಇದಕ್ಕೆ. ಏಲಕ್ಕಿ ಪುಡಿ ಹಾಕಿ ಅದನ್ನು ಸೇರಿಸಿ ಮತ್ತೆ ಕಲಸಿ ಅದನ್ನು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಬಿಡ್ತಾ ಇದೆ ನೋಡಿ, ತಳ ಬಿಡುತ್ತೆ. ತಳ ಬಿಟ್ಬಿಟ್ಟು ಕ್ಲೀನಾಗಿ ಅದು ನಮ್ಮ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಷ್ಟು ಆರಾಮಾಗಿ ಬರುತ್ತದು. ಎಸ್, ಇವಾಗ ಆಗಿದೆ ನೋಡಿ, ಚೆನ್ನಾಗಿ ಆಗಿದೆ. ಈಗ ಚೆನ್ನಾಗಿ ಅದು ತಳ ಬಿಡೋ ಹಂಗಾದ್ಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ನಾನು ಇದೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟು ಒಂದು ರಬಡಿ ರೆಡಿ ಮಾಡ್ಕೋಬೇಕು. ನಾವು ಗುಜರಾತಿ ಸ್ವೀಟ್ಸಲ್ಲಿ ಏನು ರಬಡಿ ಹಾಕ್ಕೊಂಡು ಸ್ವೀಟ್ ತಿಂತೀವಲ್ಲ ಹಾಲಲ್ಲಿ, ಆ ಥರ ಒಂದು ರಬಡಿ ರೆಡಿ ಮಾಡ್ಕೋಬೇಕು. ನಾನು ಇದಕ್ಕೆ ಒಂದು ಸಾಸ್ ಪ್ಯಾನ್ ಇಟ್ಕೊಂಡು ತಳಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಹಾಲು ಕಚ್ಚಲ್ಲ, ಇಲ್ಲಾಂದರೆ ಹಾಲೆಲ್ಲ ತಳಕ್ಕೆ ಗಟ್ಟಿ ಆಗೋಗುತ್ತೆ ಅಂತ ಹೇಳಿ ತಳಕ್ಕೆ ಸ್ವಲ್ಪ ಹಾಲು ಹಾಕಿ, ಇದು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಹಾಲು ಹಾಕ್ಬಿಟ್ಟು ಇದಕ್ಕೆ
ಒಂದು ಸ್ವಲ್ಪ ಒಂದು 4 ಸ್ಪೂನ್ ಅಥವಾ ಒಂದು ಚಿಕ್ಕ ಪಾಕೆಟ್ ಮಿಲ್ಕ್ ಪೌಡರ್‌ನ ಹಾಲಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಗಂಟಿರ್ಲಾರ್ದಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಾನು ನೋಡಿ ಇಲ್ಲಿ ಹಾಲಲ್ಲಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆ ಟೆಕ್ಸ್ಚರ್ ಸ್ವಲ್ಪ ಥಿಕ್ನೆಸ್ ಕೊಡೋದಕ್ಕೆ ಅಷ್ಟೇ. ಆ ರಬಡಿ ಇದು ಟೆಕ್ಸ್ಚರ್ ಬರೋಕ್ಕೆ ಹಾಲು ಪೌಡ್ರ್ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು. ಈಗ ನಾನು ಅದೇ ಸ್ವಲ್ಪ ಎತ್ತಿಟ್ಟಿದ್ದಲ್ಲ ಕ್ಯಾರೆಟ್ ಪೇಸ್ಟನ್ನ ಈ ಟೈಮಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಇದು ಟಿಪ್ ಅಷ್ಟೇ. ನಾನು ಯಾಕೆ ಇದನ್ನು ಮಿಕ್ಸ್ ಮಾಡಿಕೊಂಡೆ ಅಂದರೆ ಕೆಲವರು ಇದಕ್ಕೆ ಕೇಸರಿ ದಳ ಹಾಕ್ತಾರೆ. ಎಲ್ಲರ ಕಡೆ ಕೇಸರಿ ದಳ ಇರಲ್ಲ ಒಂದೊಂದು ಸರ್ತಿ. ಸೊ ನಾವು ಈ ಥರ ಮಾಡಿದಾಗ ಟೇಸ್ಟು ಬರುತ್ತೆ, ಕಲರ್ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ಆ ರುಬ್ಬಿಟ್ಟಿರೋ ಕ್ಯಾರೆಟನ್ನೇ ಸ್ವಲ್ಪ ಎತ್ತಿಟ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದೆ. ಇದೊಂದು ಸಣ್ಣ ಟಿಪ್ ಅಷ್ಟೇ. ಕೇಸರಿ ಇರೋರು ಈ ಟೈಮಲ್ಲಿ ಕೇಸರಿ ಕೂಡ ಹಾಕ್ಕೋಬೋದು. ಸೊ ಇದನ್ನು ಹಾಲು ಸ್ವಲ್ಪ ಗಟ್ಟಿಯಾಗೋ ತನಕ ಹೀಗೆ ಇಟ್ಕೊಂಡು ಇದಕ್ಕೊಂದು 2ರಿಂದ 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀವು ಈವನ್ ಶುಗರ್ ಕೂಡ ತುಂಬ ಕಡಿಮೆ ಹಿಡಿಯುತ್ತೆ. ಸಕ್ಕರೆನೂ ಇದಕ್ಕೆ ಜಾಸ್ತಿ ಏನು ಹಾಕೋಷ್ಟಿಲ್ಲ. ಹಾಲು ಕಾಯ್ತಾ ಸ್ವಲ್ಪ ಗಟ್ಟಿ ಬರ್ತಾ ಇರುತ್ತೆ. ನಾನು ಇದಕ್ಕೆ ಸ್ವಲ್ಪ ಕೋವಾನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು 2 ಸ್ಪೂನ್ ಕೋವಾನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೋತೀನಿ. ಅಗೇನ್ ಇದು ಕೂಡ ಒಂದು ರಿಚ್ನೆಸ್ ಕೊಡುತ್ತೆ, ಟೆಕ್ಸ್ಚರು ಕೊಡುತ್ತೆ, ಒಂದು ರಿಚ್ನೆಸ್ ಕೊಡುತ್ತೆ ಕೋವಾ. ಆ ರಬಡಿ ನೀವು ಕುಡಿತಾ ಇರಬೇಕಾದ್ರೆ ಅದಕ್ಕೋಸ್ಕರ ಹಿಂಗೆ ಮಾಡಿದ್ದು ನಾನು. ಈ ಕೋವಾನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಕುದ್ದು ಒಂದು ಗಟ್ಟಿ ಬರೋ ತನಕ, ಒಂದು ಕುದಿ ಬಂದು ಗಟ್ಟಿ ಬರೋ ತನಕ ಬಿಡಬೇಕು. ನಾನು ಇದಕ್ಕೆ ಬಾದಾಮಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ. ಡ್ರೈ ಫ್ರೂಟ್ ನೀವು ಏನು ಬೇಕಾದ್ರೂ ಹಾಕ್ಕೋಬೋದು, ಪಿಸ್ತಾ ಎಲ್ಲ ಹಾಕ್ಕೋಬೋದು. ನಾನು ಬರೀ ಬಾದಾಮಿ ಹಾಕಿದ್ದೀನಿ. ಹಾಕಿ ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಆದರೆ ಸಾಕು, ತುಂಬ ಗಟ್ಟಿ ಆಗೋದೇನು ಬೇಡ. ಒಂದೆರಡು ಕುದಿ ಬಂದು ಗಟ್ಟಿ ಆದರೆ ಸಾಕು. ಈಗ ಹಾಲು ಆಲ್ಮೋಸ್ಟ್ ಗಟ್ಟಿ ಆಗಿದೆ. ಇದನ್ನು ನಾವು ಸೈಡ್ಗೆ ಇಟ್ಕೊಂಡು, ನಾನು ಕ್ಯಾರೆಟ್ ಏನು ಕುಕ್ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಈಗ ಆಲ್ಮೋಸ್ಟ್ ತಣ್ಣಗಾಗಿರುತ್ತೆ. ಅದನ್ನು ಸ್ವಲ್ಪ ಬಿಸಿ ಇದ್ದಂಗೆ ಚಿಕ್ಕ ಚಿಕ್ಕ ಪೀಸ್ ತೊಗೊಂಡು ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ನೀಟಾಗಿ ನಿಮ್ಮ ಜಾಮೂನು ಉಂಡೆ ಥರನೇ ಬರುತ್ತೆ, ಎಲ್ಲೂ ಬ್ರೇಕ್ ಆಗಲ್ಲ, ಏನೂ ಆಗಲ್ಲ, ಸಾಫ್ಟಾಗಿರುತ್ತೆ. ನೋಡಿ ಈ ಥರ ಎಲ್ಲ ಇದನ್ನು ಕುಕ್ ಮಾಡಿರೋಂಥ ಕ್ಯಾರೆಟ್ನು ನಿಮ್ಗೆ ತುಂಬ ದಪ್ಪ ಮಾಡಬೇಡಿ, ಯಾಕಂದರೆ ರಬ್ಡಿಯಲ್ಲಿ ಹಾಕಿದಾಗ ಅದು ಒಂಚೂರು ದಪ್ಪ ಆಗುತ್ತೆ. ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು. ಆದಷ್ಟು ಎಲ್ಲ ಒಂದೇ ಸೈಜ್ ಉಂಡೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹೀಗೆ ಒಂದೊಂದಾಗಿ ಮಾಡಿ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು 3 ಕ್ಯಾರೆಟಿಗೆ ಇಷ್ಟು ಉಂಡೆ ಆಗಿದೆ. ಆಲ್ಮೋಸ್ಟ್ ಒಂದು 15 ಉಂಡೆ ಆಗಿತ್ತು. ಈಗ ಒಂದು ಅಗಲವಾದ ಪ್ಯಾನ್ ತೊಗೊಳ್ಳಿ. ಪ್ಯಾನ್ ತೊಗೊಂಡು ನಾವು ರಬಡಿ ಇನ್ನೂ ಬಿಸಿ ಇರುತ್ತೆ ಈಗ ತಾನೇ ಇಳಿಸಿರ್ತೀವಲ್ಲ, ಆ ಬಿಸಿ ರಬಡಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಪೂರ್ತಿ ಇಲ್ಲ, ನಾವು ಉಂಡೆಗಳೇನಿದೆ ಅದನ್ನು ಮುಳುಗುವಷ್ಟು ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಇಟ್ಕೊಳ್ಳಿ. ಈಗ ರಬಡಿ ಇದಕ್ಕೆ ಹಾಕ್ಕೊಂಡು ನಾನೇನು ಕ್ಯಾರೆಟ್ ಉಂಡೆ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಒಂದೊಂದಾಗಿ ಇದರಲ್ಲಿ ಡ್ರಾಪ್ ಮಾಡಿ. ಏನೂ ಭಯ ಬೇಡ, ಒಡೆದೋಗುತ್ತಪ್ಪ ಏನಾಗುತ್ತೆ ಆ ಥರ ಏನೂ ಆಗಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ಥರ ಒಂದೊಂದಾಗಿ ಇಡ್ತಾ ಬನ್ನಿ. ಫುಲ್ ಎಲ್ಲ ಆಗಿದೆ. ಈಗಿನ್ನು ಉಳಿದಿದ್ದಿತ್ತಲ್ಲ ರಬಡಿ, ಅದನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಸ್ಪ್ರಿಂಕಲ್ ಅಂದರೆ ಅದರ ಮೇಲೆ ಸ್ವಲ್ಪ ಹಾಕಿ. ಸೊ ಕ್ಯಾರೆಟ್ ಜಾಮೂನ್ ರೆಡಿ ಟು ಸರ್ವ್. ಈಗ ಇದನ್ನು ನೀವು ಕಪ್ಪಲ್ಲಿ ಸರ್ವ್ ಮಾಡ್ಕೊಂಡು ತಿನ್ನಿ. ಒಂಚೂರು ಬ್ರೇಕ್ ಆಗಲ್ಲ, ಏನೂ ಆಗಲ್ಲ. ಟೇಸ್ಟ್ ಕೂಡ ಮೈಲ್ಡಾಗಿ ಅಷ್ಟೇ ಯಮ್ಮಿಯಾಗಿ ರಿಚ್ಚಾಗಿ ಕೂಡ ಇರುತ್ತೆ. ಇದನ್ನು ನೀವು ನ್ಯೂ ಇಯರ್ಗೆ ಯಾವುದೇ ಇವೆಂಟಲ್ಲಿ ಬೇಕಾದರೂ ತಿನ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ಲರೂ ನನ್ನ ಚಾನಲ್ನ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್